ಸ್ಕೇಟಿಂಗ್ ಮಾಡುವಾಗ ಶಾಲೆ ದಿನಗಳು ಅವಾಗೆಲ್ಲ ನೀನು 5th ಇದ್ದಿ, 9th ಆದಿ, ಆಮೇಲೆ 10th ಬಂದು, 10th ಅಂದ ತಕ್ಷಣ ಬೋರ್ಡ್ ಎಕ್ಸಾಮು, ಅವಾಗೆಲ್ಲ ಹೆಂಗೆ ನೀನು ಅದನ್ನು ಮ್ಯಾನೇಜ್ ಮಾಡ್ತಿದ್ದಿ? ಯಾಕಂದ್ರೆ ಅಭ್ಯಾಸದ ಕಡೆ ಹೆಚ್ಚು ಗಮನ ಕೊಡಬೇಕು ಅಂದಾಗ ಆಟನ ಮತ್ತು ಸ್ಕೇಟಿಂಗ್ ಇದ್ದ ಕಡೆ ನಾವು ಹೆಚ್ಚು ಪಾಲಕರಾದವರು ಅಭ್ಯಾಸ ಮಾಡು, ಆಟ ಆಡಬೇಡ ಅಂತ ಹೇಳ್ತಿರ್ತೀವಲ್ಲ. ಸೊ ಆವಾಗ ನೀನು ಅದನ್ನು ಹೆಂಗೆ ನಿರ್ವಹಣೆ ಮಾಡಿದಿ ಆ ಸಮಯದಲ್ಲಿ? ನಾ ಬೆಳಗ್ಗೆ 5 o'clock ಇಂದ 7:30 ಮಟ್ಟ ಪ್ರಾಕ್ಟೀಸ್ ಮಾಡ್ತಿದ್ದೆ ಸ್ಕೇಟಿಂಗ್. ಎಲ್ಲಿ ಮಾಡ್ತಿದ್ದೀನಿ ನೀನು? ಗ್ಲಾಸ್ ಹೌಸ್ ಅಲ್ಲಿ. ಅಲ್ಲಿ ಬೆಳಗ್ಗೆ 5:30 to 7:30 ಮಟ್ಟ ಮಾಡ್ತಿದ್ದೆ. ವಾಪಸ್ 8:30 ಸ್ಕೂಲಿಗೆ ಹೋಗ್ತಿದ್ದೆ. 3:30 ಮುಗೀತಿತ್ತು ನಮ್ದು ಸ್ಕೂಲ್. 3:30 ಮುಗಿದ್ಮೇಲೆ ಮತ್ತೆ 4:30 to 6:30 ಟ್ಯೂಷನ್ಸ್ ಹೋಗ್ತಿದ್ದೆ. ದೆನ್ 6:30 to 8:30 ಐ ಟು ಡು ಸ್ಕೇಟಿಂಗ್. ಓಕೆ. ನಂದು ಶೆಡ್ಯೂಲ್ ಇದೇ ಇತ್ತು ಡೈಲಿ ವೆನ್ ಐ ವಾಸ್ ಇನ್ ಸ್ಕೂಲ್. ಇದೇ ಶೆಡ್ಯೂಲ್. ಓಕೆ, ನೈಸ್. ಸೊ ಅಂದರೆ ಎಕ್ಸ್ಟ್ರಾ ಓದಬೇಕು, ಟ್ಯೂಷನ್ಗೆ ಹೋಗಬೇಕು, ನೀಟ್ ಪಾಸ್ ಆಗಬೇಕು, JEE ಹೋಗಬೇಕು. ಯಾಕಂದರೆ ಈಗ ಸರ್ವೇ ಸಾಮಾನ್ಯ ನಾವೆಲ್ಲರನ್ನೂ ನೋಡ್ತಾ ಇದ್ದರೆ, ಸೊ ನಮ್ಮ ಟಾರ್ಗೆಟ್ ಏನಿದೆ ಅಂದರೆ ಪ್ರತಿಯೊಬ್ಬ ಮಕ್ಕಳದು ಅಕಾಡೆಮಿಕ್ಸ್ನಲ್ಲಿ ಡಾಕ್ಟರ್, ಇಂಜಿನಿಯರ್ ಆಗಬೇಕು ಅಂತ ಅನ್ನಿಸ್ತಿರ್ತದೆ, ಅದನ್ನೇ ಮಾಡ್ತಿರ್ತಾರೆ. ಬಟ್ ನಿಂಗೆ ಆ ಸನ್ನಿವೇಶ ಹಂಗೆ ಅನಿಸಿದ್ದು ಯಾವಾಗಾದರೂ? ಇಲ್ಲ, ಅನ್ನಿಸ್ಲಿಲ್ಲ. ಓಕೆ, ಗುಡ್. ಸೊ ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಪಾಲಕರ ಸಹಾಯ ಹೆಂಗಿತ್ತು ಆ ಸಮಯದಲ್ಲಿ, ಸ್ಕೂಲಿಂಗ್ ಟೈಮ್ನಲ್ಲಿ? ನೀನು ಸ್ಕೂಲ್ಗೆ ಹೋಗ್ತಿದ್ದಾಗ ನೀನು ಆಟನೂ ಆಡ್ತಿದ್ದಿ. ಸೊ ನಿಮ್ಮ ಪಾಲಕರು, ಅಪ್ಪ ಅಮ್ಮ ಯಾವ ರೀತಿ ನಿನಗೆ ಸಪೋರ್ಟ್ ಮಾಡ್ತಿದ್ರು? ನಂಗೆ ಬೆಳಗ್ಗೆ ನಮ್ಮ ಪಪ್ಪ ಕರ್ಕೊಂಡು ಹೋಗ್ತಿದ್ರು 5:30 ಇಂದ 7:30. ಯಾಕಂದ್ರೆ ಬೆಳಗ್ಗೆ ಎದ್ದು ಮಮ್ಮಿ ಅಡಿಗೆ ಮಾಡ್ಬೇಕು ಮನೆಯಲ್ಲಿ. ಸೊ ಪಪ್ಪ ಕರ್ಕೊಂಡು ಹೋಗ್ತಿದ್ರು. ಈವ್ನಿಂಗ್ ಮಮ್ಮಿದು 6:30 ಮಟ್ಟ ಆಫೀಸ್ ಮುಗಿತಿತ್ತು. ಸೊ 6:30 to 8:30 ಮಮ್ಮಿ ಕರ್ಕೊಂಡು ಹೋಗ್ತಿದ್ರು. ಓಕೆ, ಶಿಫ್ಟ್ ಮೇಲೆ. ಮಾರ್ನಿಂಗ್ ಶಿಫ್ಟ್ ಒಬ್ಬರದಾದ್ರೆ ಈವ್ನಿಂಗ್ ಶಿಫ್ಟ್ ಒಬ್ಬರದು. ಓಕೆ, ಓಕೆ. ಸೊ ಅವ್ರು ಸಪೋರ್ಟ್ ಮಾಡ್ತಾ ಇದ್ರು. ಓಕೆ, ಗುಡ್. ಆಮೇಲೆ ನಿನಗೆ ಅಭ್ಯಾಸ ಮಾಡುವಾಗ 10th, ನಾನು ಯಾಕೆ ಇದನ್ನು ಪ್ರಶ್ನೆ ನಾನು ನಿನಗೆ ಇದನ್ನು ಪದೇ ಪದೇ ಕೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಪಾಲಕರು ನಮ್ಮ ಜೊತೆಗಿದ್ದಾರೆ, ಪೇರೆಂಟ್ಸ್ ನಮ್ಮ ಜೊತೆಗಿದ್ದಾರೆ. ಸೊ ಅವ್ರ ಮಕ್ಕಳು 10th ಇದ್ದಾಗ ಅಥವಾ 12th ಇದ್ದಾಗ ಅವ್ರದ್ದು ಫೋಕಸ್ಡ್ ಹೆಂಗಿರ್ತದೆ ಅಂದರೆ ಬೀಮ್ ಫೋಕಸ್ಡ್ ಇರ್ತದೆ. ಏನು ಓನ್ಲಿ ಸ್ಟಡಿನೇ ಮಾಡಬೇಕು ಅಂತಿರ್ತಾರೆ. ಸೊ ಆ ಕಾಂಟೆಕ್ಸ್ಟ್ ಒಳಗಡೆ ಸೊ ಹೌ ಯು ಫೆಲ್ಟ್ ಅಂದರೆ, ನಿನಗೆ ಆಟ ಆಡ್ತಾ ಟ್ಯೂಷನ್ಗೆ ಹೋಗಿ ಸ್ಕೂಲ್ ಮಾಡಿದಾಗ ಹ್ಯಾವ್ ಯು ಎಂಜಾಯ್ಡ್ ದ 10th ಸ್ಟ್ಯಾಂಡರ್ಡ್? 10ನೇ ತರಗತಿನ ನೀನು ಎಂಜಾಯ್ ಮಾಡಿದೆ ಯಾವಾಗ? ಆ್ಯಕ್ಚುಲಿ ನಾ 10th ಇದ್ದಾಗ ಕೋವಿಡ್ ಇತ್ತು. ಸೊ ಸ್ಕೇಟಿಂಗ್ ಎಲ್ಲ ಬಂದಾಗಿತ್ತು. ಸೊ ಆನ್ಲೈನ್ ಕೋರ್ಸ್ ಸ್ಟಾರ್ಟ್ ಇತ್ತು. ಆ್ಯಕ್ಚುಲಿ ನಮ್ಮದು ಇದು ಸ್ಕೇಟಿಂಗು ಆನ್ಲೈನ್ ಕೋರ್ಸೇ ಇತ್ತು. ಯು ಹ್ಯಾವ್ ಟು ಡೂ ಡೈಲಿ ಫಿಸಿಕಲ್ ಫಿಟ್ನೆಸ್, ಎಕ್ಸಸೈಸ್ ಎಲ್ಲ ಇತ್ತು. ಆಮೇಲೆ ಟ್ಯೂಷನ್ಸು ಆನ್ಲೈನ್ ಇತ್ತು. ಸೊ ಅದಾದ್ಮೇಲೆ ಮತ್ತೆ ಎಕ್ಸಾಮ್ ಕ್ಯಾನ್ಸಲ್ ಅಂತ ಮತ್ತು ದೇ ಕೆಪ್ಟ್ ದ ಎಕ್ಸಾಮ್ಸ್. ಅದಕ್ಕೆ 10th ಇಂದ ಎಕ್ಸಾಮ್ಸ್ ಹಂಗೆ ಇವು ಪಾಸ್ ಆಗಿ ಆ ರೀತಿ ಇಲ್ಲ, ಎಕ್ಸಾಮ್ಸ್ ಇತ್ತು. ಆದ್ರೆ ಎಕ್ಸಾಮ್ಸ್ ಇತ್ತು, ಕೋವಿಡ್ ಪಾಸ್ ಮಾಡಲಿಲ್ಲ. ಎಕ್ಸಾಮ್ ಬರೋದಂದ್ರೆ. ಓಕೆ, ಗುಡ್. ಆಮೇಲೆ ಇದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಕಾಂಪಿಟೇಷನ್ ಲೆವೆಲ್ಗೆ ರೀಚ್ ಆಗಿದ್ದೆ ಯಾವಾಗ ನೀನು? ಅಂದರೆ ಸ್ಕೂಲ್ ಲೆವೆಲ್ಲು, ಸ್ಟೇಟ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ಲು, ಸ್ಟೇಟ್ ಲೆವೆಲ್ಲು, ಹಿಂಗೆ ನೀವು ಯಾವಾಗ ಸ್ಟಾರ್ಟ್ ಮಾಡಿದಿ? ಎಷ್ಟನೇ ತರಗತಿ ಇದ್ದಾಗ? ಡಿಸ್ಟ್ರಿಕ್ಟ್ ಲೆವೆಲ್ ಸ್ಟಾರ್ಟ್ ಮಾಡಿದ್ದು ನಾ 5th ಇದ್ದಾಗ. ಸೊ ಐ ಸ್ಟಾರ್ಟೆಡ್ ಸ್ಕೇಟಿಂಗ್ ವೆನ್ ಐ ಫಿನಿಶ್ಡ್ 4th ಆದ್ಮೇಲೆ ಸಮ್ಮರ್ ಕ್ಯಾಂಪ್ ಇತ್ತು. ಅವಾಗ ನಾನು ಸ್ಟಾರ್ಟ್ ಮಾಡಿದೆ. ಆಫ್ಟರ್ 5 to 6 months ನಾ ಡಿಸ್ಟ್ರಿಕ್ಟ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ಯಾವಾಗ? 5 to 6 months ಆದ್ಮೇಲೆ? when I was in 5th standard. ಆಮೇಲೆ 6th ಇದ್ದಾಗ ಸ್ಟೇಟ್ ಮಾಡಿದ್ದೀನಿ. 6th ಇದ್ದ ಸ್ಟೇಟ್ ಲೆವೆಲ್ ಮೈಸೂರಲ್ಲಿ. ಓಕೆ, ಅದಕ್ಕೇನಾದ್ರೂ ಏಜ್ ಲಿಮಿಟ್ ಇತ್ತಾ? ಈಗ ಅಂಡರ್ 14, ಅಂಡರ್ 12? ಇಟ್ ವಾಸ್ ಅಂಡರ್ 10, ಅಂಡರ್ 14, ಅಂಡರ್ 17, ಅಬೌವ್ 17. ಸೊ ಫಸ್ಟ್ ಟೈಮ್ ಗೆದ್ದಾಗ ಯಾವಾಗಿದ್ದು ಅದು ನೆನಪಿದೆಯಾ? ಫಸ್ಟ್ ಟೈಮ್ ನಿನ್ನ ಗೆದ್ದದ್ದು ಯಾವಾಗ? ಅದೇ 5th ಸ್ಟ್ಯಾಂಡರ್ಡ್ ಡಿಸ್ಟ್ರಿಕ್ಟ್ ಫಸ್ಟಿಗೆ. ಓ, ಅವಾಗ ಫಸ್ಟ್ ಪ್ರೈಸ್ ಬಂದಿತ್ತು. ಓಕೆ, ಸ್ಟೇಟ್ ಲೆವೆಲ್ಲಿ ಸೆಮಿಫೈನಲ್ಸ್ಗೆ ಕ್ವಾಲಿಫೈ ಆಗಿದ್ದೆ ಅಷ್ಟೇ. ಓಕೆ, ಅವಾಗ ಗ್ರೂಪ್ ಇತ್ತು, ಸಿಂಗಲ್ ಇತ್ತು? ಆ್ಯಕ್ಚುಲಿ 6th ಇದು ಸ್ಪೀಡ್ ಸ್ಕೇಟಿಂಗ್ ಇಂಡಿವಿಜುವಲ್ ಇತ್ತು. 6th ಸ್ಟ್ಯಾಂಡರ್ಡ್ ಇದ್ದಾಗ ನಾ ಕ್ವಾರ್ಟರ್ ಫೈನಲ್ಸಿಗೆ ಸೆಲೆಕ್ಟ್ ಆಗಿದ್ದೆ. ಸೆಮಿಫೈನಲ್ಸಿಗೆ ಆಗಲಿಲ್ಲ. ಅದಕ್ಕಂದ್ರೆ ನನ್ನ ಕೈ ಫ್ರಾಕ್ಚರ್ ಇತ್ತು, ರೈಟ್ ಹ್ಯಾಂಡ್. ಯಾವುದು? ಯಾವಾಗ? ರೈಟ್ ಹ್ಯಾಂಡ್ ವೆನ್ ಐ ವಾಸ್ ಇನ್ 6th. ದಟ್ ವಾಸ್ ಮೈ ಮೈಸೂರು ಸ್ಟೇಟಲ್ಲಿ. ಸೊ ಅದಕ್ಕೆ ನಂಗೆ ಅವರು ಪರ್ಮಿಷನ್ ಕೊಡಲಿಲ್ಲ ಆಡಲಿಕ್ಕೆ.
ಹಾಂ ಆಮೇಲೆ ದೇ ಟೋಲ್ಡ್ ಯು ಹ್ಯಾವ್ ಟು ನಾಟ್ ಯೂಸ್ ರೈಟ್ ಹ್ಯಾಂಡ್ ಫಾರ್ ಸ್ವಿಂಗ್ ಮಾಡಲಿಕ್ಕೆ ಸ್ಕೇಟಿಂಗ್ ಮಾಡಬೇಕಾದ್ರೆ ಸೊ ಹ್ಯಾವ್ ಟು ಕೀಪ್ ಯರ್ ಹ್ಯಾಂಡ್ ಬಿಹೈಂಡ್ ಅಂಡ್ ಅದ್ರ ರೈಟ್ ಹ್ಯಾಂಡ್ ಬಿಹೈಂಡ್ ಇರಬೇಕು ಅಂಡ್ ಸ್ವಿಂಗ್ ಓನ್ಲಿ ಲೆಫ್ಟ್ ಹ್ಯಾಂಡ್ ಅಂಡ್ ಡೂ ಸ್ಕೇಟಿಂಗ್ ಆರ್ ಎಲ್ಸ್ ಯು ವಿಲ್ ನಾಟ್ ಯು ವಿಲ್ ಬಿ ಡಿಸ್ಕ್ವಾಲಿಫೈಡ್. ಅದಕ್ಕಂದ್ರೆ ಇದು ರೈಟ್ ಹ್ಯಾಂಡ್ ಅದು ಇದು ಹಾಕಿದ್ರಲ್ಲ ಫ್ರಾಕ್ಚರ್ ಆಗಿತ್ತು, ಅದು ಗಟ್ಟಿ ಇರುತ್ತೆ ಅಲ್ಲ ಸಿಮೆಂಟ್ ಪ್ಲಾಸ್ಟರ್, ಅದಕ್ಕೆ ಅದು ಬೇರೆಯವ್ರಿಗೆ ಬಾಜು ಯಾರು ಇದು ಕಾಂಪಿಟೇಟ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಬಡಿತೈತಿ ಅಂತ ಅವ್ರು ಡಿಸ್ಕ್ವಾಲಿಫೈ ಮಾಡ್ತೀವಿ ಅಂತಂದ್ರೆ ದೆನ್ ಐ ಟೋಲ್ಡ್ ನೋ ಐ ವಿಲ್ ಕೀಪ್ ದ ಹ್ಯಾಂಡ್ ಬಿಹೈಂಡ್ ಅಂಡ್ ಸ್ಕೇಟ್ ಮಾಡ್ತೀನಿ ಅಂತ. ಸೊ ಐ ಕ್ವಾಲಿಫೈಡ್ ಸ್ಟಿಲ್ ಸೆಮಿಫೈನಲ್ಸ್, ಸೆಮಿಫೈನಲ್ ಕ್ವಾರ್ಟರ್ ಫೈನಲ್ಸ್. ಓ ಗ್ರೇಟ್.